ರೈತರಿಗಾಗಿ ಇವತ್ತಿನವರೆಗೆ ಯಾರು ರೆಡಿ ಇಲ್ಲ, ಆಸಕ್ತಿ ವಹಿಸಾಕ್ತಾ ಇರಲ್ಲ. 2 ನೀರಾವರಿ ಯೋಜನೆ ರೆಡಿ ಆಗಿದಾವ. ಇವತ್ತು ಈ ಜೂನ್ದಲ್ಲಿ ಅವು ಪ್ರಾರಂಭ ಮಾಡಬೇಕು, ಪ್ರತಿಯೊಬ್ಬ ರೈತರಿಗೆ ಮುಗಿಸುವಂತ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಅಲ್ಲಿವರೆಗೆ ರೈತರು ಯಾವುದೇ ಕಾರಣಕ್ಕೆ ಈ ಪ್ರತಿಭಟನೆ ನಾವು ಹಿಂತಕೊಳ್ಳೋದಿಲ್ಲ. ಯಾವ ರೀತಿ ನಮ್ಮ ಹಿರಿಯರು, ರೈತ ಬಾಂಧವರು, ಚಿನ್ನಪ್ಪಣ್ಣ ಪೂಜಾರಿ ಅವರಾಗಿರ್ಬೋದು, ಶಶಿಕಾಂತ್ ಗುರುಜಿ ಅವರಾಗಿರ್ಬೋದು, ಸೈನಿಕರಾಗಿರ್ಬೋದು, ವಕೀಲರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಇದಕ್ಕೆ ಬೆಂಬಲವನ್ನು ಇವತ್ತು ದಿವಸ ವ್ಯಕ್ತಪಡಿಸಿದರು. ಅದಕ್ಕೆ ಈ ಹೋರಾಟ ಏನೈತಿ ನಿರಂತರವಾಗಿ ಯಾವ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಒಂದು ಸೆಲ್ಡಿಡ್ ಆತಂದ್ರೆ ಒಂದು ಖರೀದಿ ಪತ್ರ ಆತ ಕೇಳ ಆ ಖರೀದಿ ಪತ್ರ ಡೈರಿ ಮಾಡೋ ಸಲುವಾಗಿ ತಲಾಟಿಗಳು 4,000 ರಿಂದ 5,000 ರೂಪಾಯಿನ ಇವತ್ತು ತೆಗೆದುಕೊಳ್ತಾ ಇದ್ದಾರೆ ಬಂಧುಗಳೇ. ಇದು ಇನ್ನೂವರೆಗೆ ಬಹಳ ರೈತರಿಗೆ ಅರಿವು ಬರ್ತಾ ಇಲ್ಲ. ಯಾಕಂದ್ರೆ ಅವ ಹೊಲ ತಗೊಂಡು ಖುಷಿ ಒಳಗೆ 5,000 ರೂಪಾಯಿ ಕೊಟ್ಟು ಡೈರಿ ಮಾಡಿಸ್ಕೊತಾನ. ಅದಕ್ಕೆ ಅವರಿಗೆ ಇವತ್ತು ರೈತರಿಗೆ ಬಹಳ ಕಾಡತನ. ಇಲ್ಲಾಂದ್ರೆ ಡೈರಿ ರದ್ದು ಮಾಡ್ತಾರೆ. ಡೈರಿ ರದ್ದು ಮಾಡಿ ಮತ್ತು RTS ಆಗ್ತದೆ. RTS ಆಗಿ ತಹಶೀಲ್ದಾರ್ ಕಡೆ ಹೋಗಿ ಕಂಡಪಟ್ಟಿ ರೊಕ್ಕ ಕೊಟ್ಟು ಆರ್ಡರ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ರೈತ ಬಾಂಧವರು ಏನು ಮಾಡ್ತಾರೋ ತಲಾಟಿ ಅವ್ರಿಗೆ ಕೇಳಿದಟ್ಟು ರೊಕ್ಕ ಕೊಟ್ಟು ಇವಾಗ ಡೈರಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಇವೆಲ್ಲ ತಡೆಗಟ್ಟಬೇಕಾದ್ರೆ ರೈತರು ಒಕ್ಕಟ್ಟಬೇಕು. ಯಾವತ್ತು ನಮ್ಮದು ಪ್ರತಿಭಟನೆ ಬೇಕು. ಎಲ್ಲಿ ಬೇಕಪ್ಪ ಅಂತ ಕೇಳಿದ್ರೆ ವಿಧಾನಸೌಧದ ಮುಂದೆ ಯಾವತ್ತು ರೈತರ ಕೂಗಿರ್ಬೇಕು. ಯಾವ ಸರ್ಕಾರ ಬರಲಿ, ಸರ್ಕಾರ ಹೋಗಲಿ, ಆದ್ರೆ ರೈತರ ಒಕ್ಕಟ್ಟು ಯಾವಾಗೂ ಮುರಿಬಾರ್ದು. ಯಾವುದೇ ಸರ್ಕಾರ ಇರಲಿ, ರೈತರು ಯಾವಾಗೂ ಒಕ್ಕಟ್ಟಾಗಿರ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಸಮಸ್ತ ಹುಕ್ಕೇರಿ ತಾಲೂಕಾ ರೈತ ಬಾಂಧವರ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಏನಪ್ಪಾ ಅಂತ ಕೇಳಿದ್ರೆ ಯಾಕೆ ನೀರಾವರಿ ಎಷ್ಟು ನೆನಗುದಿಗೆ ಬಿದ್ದೈತಿ, ಏನು ಕಾರಣ, ಇವು ಕಾರಣಗಳೇನು ಬೇಕಲ್ಲ. ಯಾಕಂದ್ರೆ ರೈತ ಉದ್ಧಾರ ಆದಂದ್ರೆ ನಾಳೆ ರೈತ ಬೆಳೆದಂದ್ರೆ ನಾಳೆ ನಮ್ಗೆ ಶೆಡ್ ಹೊಡಿತಾ ಅನ್ನೋದೊಂದು ಅಂಜಿಕೆ ಐತಿ ಯಾರಲ್ಲಿ, ರಾಜಕಾರಣಿಗಳಲ್ಲಿ. ರೈತ ಉದ್ಧಾರ ಆದ ಎಲ್ಲ ನೀರಾವರಿ ಆತಂದ್ರೆ ಎರಿ ಜಮೀನದ ಕಡೆ ಎಲ್ಲಿ ಮುನ್ನೋಳಿ, ಅಮ್ಮಣಿಗಿ, ಗಿಡಸೋಸಿ, ಹಂಜಾನಟ್ಟಿ ಎಲ್ಲ ಎರಿ ಜಮೀನವು, ಬಂಗಾರ ಬೆಳೆ ಜಮೀನವು. ಅವು ಏರಿಯಾ ಬೆಳೆದು ನಾಳೆ ರೈತ ದೊಡ್ಡವಾದಂದ್ರೆ ನಮಗೆ ಅಡಗಾಲ ಆಗ್ತಾ ಅನ್ನೋದು ಇನ್ನೂ ಕೆಲವೊಂದು ರಾಜಕಾರಣಿಗಳಲ್ಲಿ ತಲೆ ಗಾಳಿ ಐತಿ. ಅದಕ್ಕೆ ನೀರಾವರಿ ಮಾಡಕ್ಕೆ ತಯಾರಿಲ್ಲ. ಅದಕ್ಕೆ ದಯವಿಟ್ಟು ರಾಜಕಾರಣಿಗಳಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಯಾವ ರೀತಿ ನೀವು ಸುಧಾರಣೆ ಆಗಾಕತ್ತೀರಿ, ಯಾವ ರೀತಿ ನಿಮ್ಮ ಇಂಧನಗಳು ಸುಧಾರಿಸ್ಕೊಳತ್ತೀರಿ, ಯಾವ ರೀತಿ ನೀವು ಇಂಡಸ್ಟ್ರಿಗಳು ಮಾಡ್ತಾ ಇದ್ದೀರಿ, ಅದೇ ರೀತಿ ರೈತಗೂ ಕೂಡ ನ್ಯಾಯವನ್ನು ಕೊಡುವಂಥ ಕೆಲಸ ನೀವು ಮಾಡಬೇಕಂತ ಹೇಳಿ ನಿಮ್ಮಲ್ಲಿ ಎಲ್ಲ ರಾಜಕಾರಣಿಗಳಲ್ಲಿ ಕೈ ಮುಗಿದು ಕೇಳ್ಕೊತೀವಿ. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಇದಕ್ಕೆ ಯಾವುದೇ ಪಕ್ಷಪಾತ ಇಲ್ಲದೆ ಸಂಪೂರ್ಣ ಬೆಂಬಲವನ್ನು ಇವತ್ತು ಎಲ್ಲ ರೈತ ಬಾಂಧವರು ನೀಡ್ತಾ ಇದ್ದಾರೆ. ಮತ್ತೊಂದು ಹುಬ್ಳಿಗೆ ಏನ್ ನೀರು ಹೋಗ್ತಾ ಇದೆ. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.